ಎಲ್ರಿಗೂ ನಮಸ್ಕಾರ. ರಿಕಾ ಡೈರೀಸ್ಗೆ ಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ತುಂಬ ಟೇಸ್ಟಿಯಾಗಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಗರಂ ಮಸಾಲ, ಮಟನ್ ಮಸಾಲ ಇದೇನು ಬಳಸ್ತೇನೆ ತುಂಬ ಟೇಸ್ಟಿಯಾಗಿ ಮಾಡಿರೋ ಅಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ಇದು ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಮಟನ್ನ ವಾಶ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಮತ್ತು 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಫ್ರೈ ಮಾಡಿದರೆ ಈ ರೀತಿ ನೀರೆಲ್ಲ ಇಮಿರ್ಬಿಟ್ಟು ತಳದಲ್ಲಿ ಎಣ್ಣೆ ಬಿಟ್ಟಿರುತ್ತೆ. ಈ ಥರ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋ ಹೊತ್ತಿಗೆ ಮಸಾಲೆಗೆ ಹಾಕ್ಕೊಳ್ಳೋಣ. 3 ಈರುಳ್ಳಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಫ್ರೈ ಆಗಿದೆ. ಈಗ ರುಬ್ಬೋದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ. ಇದೆಲ್ಲ ಕ್ವಾಂಟಿಟಿ ಕೂಡ ನಾನು ಅರ್ಧ kg ಮಟನ್ಗೆ ಹಾಕ್ಕೊಳ್ತಾ ಇರೋದು ಮಸಾಲೆ. ಕೊತ್ತಂಬರಿ, ಪುದೀನ ಆಯಿತು. ಮತ್ತು ಶುಂಠಿ ತೊಗೊಂಡಿದ್ದೀನಿ 2 ಇಂಚು. ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಫ್ರೈ ಮಾಡಿದೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿರೋದು ಹಾಕಿದ್ದೀನಿ. ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ. 4 ಲವಂಗ ಮತ್ತು 2 ಇಂಚು ಚಕ್ಕೆ ಸಾಕಾಗುತ್ತೆ. ಈ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಇದಕ್ಕೆ ಯಾವುದೇ ಗರಂ ಮಸಾಲ ಆಗಲಿ ಮಟನ್ ಮಸಾಲ ಇದೇನೂ ಹಾಕ್ತಾಯಿಲ್ಲ. ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ 4 ಸ್ಪೂನ್ ಬೇಕು. ಈಗ ಖಾರದ ಪುಡಿ ಹಾಕ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮಗೆ ಇನ್ನೂ ಜಾಸ್ತಿ ಬೇಕಾಗುತ್ತಂದರೆ 1.5 ಕೂಡ ಹಾಕ್ಕೋಬೋದು. ಅರ್ಧ kg ಮಟನ್ಗೆ 1 ಸ್ಪೂನ್ ಸಾಕಾಗುತ್ತೆ. ಸೊ ಇಷ್ಟ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಮತ್ತು ಕೊಬ್ಬರಿ ಕೂಡ ನೀವು ಒಂದು 2-3 ಇಂಚು ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ. ನಾನು ಹಾಕ್ತಾ ಇಲ್ಲ ಇಲ್ಲಿ. ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಸೊ ಬ್ಲೆಂಡ್ ಮಾಡೋಣ. ಮಸಾಲೆ ರುಬ್ಬಿದ್ದಾಗಿದೆ, ನುಣ್ಣಗೆ ಪೇಸ್ಟ್ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಇರುತ್ತೆ. ಈಗ ಮಟನ್ ಆಲ್ರೆಡಿ ನಾವು ಫ್ರೈ ಮಾಡೋಕ್ಕೆ ಇಟ್ಟಿದ್ರಿ ಲೋ ಫ್ಲೇಮಲ್ಲಿ. ಏನಾಗಿದೆ ನೋಡೋಣ. ನೋಡಿ, ಎಣ್ಣೆ ಬಿಟ್ಟಿದೆ ತಳದಲ್ಲಿ. ಮಟನ್ ಪೀಸಸ್ ಎಲ್ಲ ಒಂದು 25% ಇದರಲ್ಲೇ ಬೆಂದಿರುತ್ತೆ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ನೀವು ಮಟನ್ನ ಈ ರೀತಿ ಫ್ರೈ ಮಾಡ್ದೇ ಮಸಾಲೆ ರುಬ್ಬಿಟ್ಟು ಹಾಗೆಯೇ ಹಸಿ ಮಟನ್ ಹಾಕಿ ಕೂಡ ಬೇಯಿಸ್ಬೋದು. ಆದರೆ ಇಷ್ಟು ಟೇಸ್ಟ್ ಅದಿರೋದಿಲ್ಲ. ಈ ರೀತಿ ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಈಗ ಮಸಾಲೆ ಎಲ್ಲ ಹಾಕಿದ್ದಾಯಿತು. ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನೀರು ಪೀಸಸ್ ಎಲ್ಲ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ಒಂದು ಕುದಿ ಬರಲಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಮಟನ್ ಫ್ರೈ ಮಾಡ್ಕೊಳ್ಳೋಕೆ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ. ಈಗ ಇನ್ನು 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸಾಂಬಾರು ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಲೈಟ್ ಕ್ಲೋಸ್ ಮಾಡಿ 8 ವಿಷಲ್ ಕೂಗಿಸ್ಕೋಬೇಕು. 8 ವಿಷಲ್ ಆದಮೇಲೆ ಲೈಟ್ ಓಪನ್ ಮಾಡಿ ನೋಡಿ. ಮಟನ್ ಏನಾದರೂ ಇನ್ನೂ ಬೆಂದಿಲ್ಲ, ಗಟ್ಟಿ ಇದೆ ಅಂದರೆ ಇನ್ನೂ 2-3 ವಿಷಲ್ ಹಾಕ್ಸ್ಕೊಳ್ಳಿ.
ನಾನೀಗ 8 ವಿಷಲ್ ಕೂಗಿಸಿದ್ದೀನಿ. ಓಪನ್ ಮಾಡೋಣ. ನೋಡಿ, ಸಾಂಬಾರು ರೆಡಿ ಆಗಿದೆ. ಪೀಸಸ್ ಕೂಡ ಎಲ್ಲ ಬೆಂದಿದೆ. ತುಂಬ ಚೆನ್ನಾಗಾಗಿದೆ ಸಾಂಬಾರು. ಸರ್ವ್ ಮಾಡೋಣ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಪೀಸಸ್ ಕೂಡ ಬೆಂದಿದೆ. ಇದನ್ನು ನೀವು ಚಪಾತಿ ಜೊತೆ, ಅನ್ನ ಜೊತೆ, ಮುದ್ದೆ ಜೊತೆ, ಇದೆಲ್ಲ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಒಮ್ಮೆ ಮುದ್ದೆ ಜೊತೆನೇ ಟ್ರೈ ಮಾಡಿ. ಸಾಂಬಾರಂತೂ ರುಚಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.